ಸ್ವಯಂಭೂ ಕೋಟೆ ಶ್ರೀ ಮಾರಿಯಮ್ಮ ಹೂವಿನ ಮಾಲೆ ಮಾರಾಟ ಸಂಕೀರ್ಣ ಉದ್ಘಾಟನೆ. 1000ಕ್ಕೂ ಹೆಚ್ಚು ಕುಟುಂಬಗಳಿಗೆ ಜೀವನೋಪಾಯದ ನೂತನ ಬೆಳಕು. ಹೊಸೂರು ನಗರದ ಬಸ್ ನಿಲ್ದಾಣದ ಎದುರಿನ ರಾಷ್ಟ್ರೀಯ ಹೆದ್ದಾರಿ ಫ್ಲೈಓವರ್ ಕೆಳಗೆ ಹಲವು ವರ್ಷಗಳಿಂದ ಹೂವಿನ ಹಾರಗಳನ್ನು ಮಾರಾಟ ಮಾಡುತ್ತಿದ್ದ 1000ಕ್ಕೂ ಹೆಚ್ಚು ವ್ಯಾಪಾರಿಗಳು ಸಂಚಾರಿ ದಟ್ಟಣೆ ಸಮಸ್ಯೆಯಿಂದ ತೆರವುಗೊಳಿಸಲ್ಪಟ್ಟ ನಂತರ ಸಂಕಷ್ಟಕ್ಕೆ ಸಿಲುಕಿದ್ದರೂ ಜೀವನೋಪಾಯ ಕಳೆದುಕೊಂಡ ಈ ಕುಟುಂಬಗಳಿಗೆ ನೂತನ ಆಶಾಕಿರಣವಾಗಿ ಸ್ವಯಂಭೂ ಕೋಟೆ ಶ್ರೀ ಮಾರಿಯಮ್ಮ ಹೂವಿನ ಮಾಲೆ ಮಾರಾಟ ಸಂಕೀರ್ಣ ಇಂದು ಭವ್ಯವಾಗಿ ಉದ್ಘಾಟನೆಯಾಯಿತು. ನಗರದಲ್ಲಿ ಜನಸಂಖ್ಯೆ ಮತ್ತು ವಾಹನಗಳ ಪ್ರಮಾಣ ದಿನೇ ದಿನೇ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಫ್ಲೈಓವರ್ ಕೆಳಗಿನ ಅಸ್ತವ್ಯಸ್ತ ವ್ಯಾಪಾರಕ್ಕೆ ತೆರೆಬಿದ್ದಾಗ ತಮ್ಮ ಉದ್ಯಮವನ್ನೇ ನಂಬಿಕೊಂಡಿದ್ದ ವ್ಯಾಪಾರಿಗಳು ಬದುಕಿನ ಗಡಿಪಾರಿಗೆ ತಲುಪಿದ್ದರು. ಈ ಸಂಕಷ್ಟವನ್ನ ಮನಗಂಡ ಹೊಸೂರು ಹೂವಿನ ಹಾರ ಉತ್ಪಾದಕರ ಸಂಘದ ಅಧ್ಯಕ್ಷ ಕೆಟಿಆರ್ ಅವರು ವ್ಯಾಪಾರಿಗಳ ಪರವಾಗಿ ನಿರಂತರ ಪ್ರಯತ್ನ ನಡೆಸಿದರು. ಇದೇ ಸಂದರ್ಭದಲ್ಲಿ ಜೆಪಿಟಿ ಗ್ರೂಪ್ನ ಸದಸ್ಯ ಜೈಶಂಕರ್ ಅವರ ಮಾಲೀಕತ್ವದ ನರಸಮ್ಮ ಕಾಂಪ್ಲೆಕ್ಸ್ನನ್ನು ಹೂವಿನ ಹಾರ ಮಾರಾಟಗಾರರಿಗೆ ಬಳಸುವಂತೆ ಮಾತುಕತೆ ನಡೆಯಿತು. ಮಾನವೀಯತೆ ಮತ್ತು ಸಮಾಜಮುಖಿ ದೃಷ್ಟಿಯಿಂದ ಜೈಶಂಕರ್ ಅವರು ಕುಶಲೋಪರಿ ಒಪ್ಪಿಗೆ ನೀಡಿದ್ದು 40ಕ್ಕಿಂತ ಹೆಚ್ಚು ಅಂಗಡಿಗಳನ್ನು ಹೊಂದಿರುವ ಹೊಸ ಸಂಕೀರ್ಣದಲ್ಲಿ ಸುಮಾರು 1000ಕ್ಕೂ ಹೆಚ್ಚು ಕುಟುಂಬಗಳು ಪುನಃ ಜೀವನೋಪಾಯಕ್ಕಾಗಿ ಅವಕಾಶ ಪಡೆದುಕೊಂಡಿವೆ. ಉದ್ಘಾಟನೆಯ ಮುನ್ನ ನಿನ್ನೆ ಸಂಜೆ ಸಾವಿರಾರು ವರ್ಷಗಳ ಪಾರಂಪರ್ಯ ಹೊಂದಿರುವ ಸ್ವಯಂಭೂ ಶ್ರೀಕೋಟೆ ಮಾರಿಯಮ್ಮನ ದೇವಸ್ಥಾನದಲ್ಲಿ ವಿಶೇಷ ಅಲಂಕಾರ ಮತ್ತು ಪೂಜೆ ನೆರವೇರಿಸಲಾಯಿತು. ನಂತರ ನಾದಸ್ವರ ವಾದ್ಯಗಳೊಂದಿಗೆ ಮತ್ತು ಪಟಾಕಿಗಳ ಮಧ್ಯೆ ಅಮ್ಮನ ಮೂರ್ತಿಯನ್ನ ಭಕ್ತರು ಮತ್ತು ವ್ಯಾಪಾರಿಗಳು ನಗರ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಹೊಸ ಸಂಕೀರ್ಣಕ್ಕೆ ಕರೆತಂದರು. ಇಂದು ಬೆಳಗ್ಗೆ ನಡೆದ ಮುಖ್ಯ ಕಾರ್ಯಕ್ರಮದಲ್ಲಿ ಸಂಕೀರ್ಣ ಉದ್ಘಾಟನೆಯಾಗಿದ್ದು ದೊಡ್ಡ ಸಂಖ್ಯೆಯ ಭಕ್ತರು, ಹೂವಿನ ಹಾರ ತಯಾರಕರು ಹಾಗೂ ಗಣ್ಯರು ಭಾಗವಹಿಸಿದ್ದರು. ಕಾರ್ಯಕ್ರಮದ ಅಂತ್ಯದಲ್ಲಿ ಅನ್ನ ಸಂತರ್ಪಣೆ, ಉಡುಗೊರೆ ವಿತರಣೆ ಮತ್ತು ದೇವಿಗೆ ಹಬ್ಬದ ಅರ್ಚನೆ ನೆರವೇರಿಸಲಾಯಿತು. ಸಂಕಷ್ಟದಲ್ಲಿದ್ದ 1000ಕ್ಕೂ ಹೆಚ್ಚು ಕುಟುಂಬಗಳಿಗೆ ಹೊಸ ಬದುಕು ನೀಡಿದ್ದಕ್ಕಾಗಿ ಜೈಶಂಕರ್ ಅವರಿಗೆ ಕೆಟಿಆರ್ ಮತ್ತು ಹೂವಿನ ಹಾರ ಮಾರಾಟಗಾರರು ಹೃತ್ಪೂರ್ವಕ ಧನ್ಯವಾದಗಳನ್ನು ವ್ಯಕ್ತಪಡಿಸಿದರು.